few years back, my daughter, now she's 16 years old, but few years back, suddenly she got sick and she started losing her weight. Doctor could not diagnose what it was. ಕೆಲವು ವರ್ಷಗಳ ಹಿಂದೆ ನನ್ನ ಮಗಳಿಗೆ ಒಂದು ಅಸ್ವಸ್ಥತೆ ಇತ್ತು, ಡಾಕ್ಟರ್ಗೂ ಸಹ ಗೊತ್ತಾಗ್ಲಿಲ್ಲ ಏನಾಗಿದೆ ಅವರಿಗೆ ಎಂಬುದಾಗಿ. And then she was there for 15 days. ಮತ್ತು ಅವನು ಹಾಸ್ಪಿಟಲ್ನಲ್ಲಿ 15 ದಿವಸ ಅವರು ಕಳೆದ್ರು, ತೂಕ ಕಳ್ಕೊಳ್ತಾ ಇದ್ರು ಅವರು. End of the 15 days, she lost her weight. She was on the fluid. She could not eat, and literally, like I was carrying her. 15 ದಿನಗಳಾದ ನಂತರ ತೂಕ ಬಹಳಷ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ, ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಬರೀ ಫ್ಲೂಯಿಡ್ಸ್ ಕೊಡ್ತಾ ಇದ್ದಾರೆ ಮತ್ತು ಅವರನ್ನ ನಾನೇ ಹೊತ್ಕೊಳ್ತಾ ಇದ್ದೇನೆ. Because she could not walk. ಯಾಕಂದ್ರೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. And we were so saddened, that she was becoming worse. Everybody was praying. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ದುಃಖಕರ ಅವ್ರಿಗೆ ಇನ್ನೂ ಬಹಳ ಕ್ಷೀಣವಾಗ್ತಾ ಇದ್ದಾರೆ. And they did all kind of scanning, X-rays. Finally, they wanted to do the CT scan. ಮತ್ತು ಎಲ್ಲ ಎಕ್ಸ್ರೇ ಎಲ್ಲ ಮಾಡಿದ್ರು, ಕೊನೆಯದಾಗಿ CT ಸ್ಕ್ಯಾನ್ ಮಾಡಬೇಕು ಎಂಬುದಾಗಿ ಬಯಸಿದ್ರು. And then they found out there's something wrong with the intestine. ಅವರು ತಿಳ್ಕೊಂಡು ಕೊನೆಯದಾಗಿ ಕರಳಿನಲ್ಲಿ ಏನೋ ಸಮಸ್ಯೆ ಇತ್ತು ಎಂಬುದಾಗಿ. And they said she has to go through major operation. ಅದರಿಂದ ಒಂದು ದೊಡ್ಡ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. I was so saddened and crying, and I was trying to call Balaram Babu. ಮತ್ತು ನಾನು ಬಹಳ ದುಃಖಪಟ್ಟೆ ಮತ್ತು ಸಹೋದರ ರಾಮಬಾಬು ಅವರಿಗೆ ಕರೆ ಮಾಡಬೇಕಂತ ಬಯಸಿದೆ. And he was traveling around. Finally, I got him. ಅವರು ಪ್ರಯಾಣ ಮಾಡ್ತಾ ಇದ್ದಾರೆ, ಕೊನೆಯದಾಗಿ ಹೇಗೋ ಸಿಕ್ಕರು. And she was about to go to the operation theater. ಅವರು ಇನ್ನೇನು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ಬೇಕು. So that time I got him. ಆ ಸಮಯದಲ್ಲಿ ಫೋನ್ ನಲ್ಲಿ ಅವರು ಸಿಕ್ಕರು. I'm not supposed to use a cell phone or mobile in that emergency thing. ಆ ಒಂದು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ನಾನು ಯಾವುದೇ ಸೆಲ್ ಫೋನ್ ಬಳಸಬಾರದು. But because of my love towards my daughter, I just turned on the speaker and I connected to Rambabu. ಮತ್ತು ನನ್ನ ಮಗಳ ಮೇಲಿರೋ ನನ್ನ ಪ್ರೀತಿ ಕಾರಣವಾಗಿ ಆ ಫೋನ್ ಸ್ಪೀಕರ್ ಮೇಲಿಟ್ಟು ರಾಮಬಾಬು ಅವರಿಗೆ ಅದನ್ನು ಕನೆಕ್ಟ್ ಮಾಡಿದೆ. When he prayed, I felt the anointing. Even myself, the anointing was flowing through me. ಮತ್ತು ಅವರು ಪ್ರಾರ್ಥನೆ ಮಾಡುವಾಗ ದೇವರ ಅಭಿಷೇಕ ಪ್ರವಾಹವಾಗುವುದು ನಾನು ಸಹ ಅನುಭವಿಸಿದೆ. And I was just holding her, and then I knew that something happened. ಅವ್ರನ್ನ ನನ್ನ ಮಗಳನ್ನ ಗಟ್ಟಿಯಾಗಿ ನಾನು ಹಿಡ್ಕೊಂಡಿದ್ದೆ, ನನಗೆ ಗೊತ್ತಾಯ್ತು ಏನೋ ನಡೀತು ಎಂಬುದಾಗಿ. So immediately after that, doctors came, time to take her into the surgery. ಮತ್ತು ಡಾಕ್ಟರ್ಗಳು ಬಂದರು, ಅದಾದ ನಂತರ ಸಮಯವಾಯಿತು ಸರ್ಜರಿಗೆ ಎಂಬುದಾಗಿ. Two doctors came and told what's going to happen. ಮತ್ತು ಇಬ್ಬರು ಡಾಕ್ಟರ್ ಬಂದು ಹೇಳಿದ್ರು ಏನಾಗುತ್ತೆ ಎಂಬುದಾಗಿ. I said to doctor, ನಾನು ಡಾಕ್ಟರ್ ಹೇಳಿದೆ, something happened to her because we believe in God for miracle. ನಾವು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಅದ್ಭುತಕ್ಕಾಗಿ ಈಗ ಅವ್ರಿಗೆ ಏನೋ ಆಯ್ತು ಎಂಬುದಾಗಿ ಹೇಳಿದೆ. Would you please promise me would you promise me if you can check one more time before you operate her? ಮತ್ತು ನಾನು ಕೇಳಿದೆ, ದಯವಿಟ್ಟು ನೀವು ಆಪರೇಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಾರಿ ಅದನ್ನು ಪರೀಕ್ಷೆ ಮಾಡಿ ಅಂತ. And he laughed. ಅವರು ನಕ್ಕರು. CT scan clearly says that we need to cut open the stomach and we need to take out some of the intestine, part of the intestine. ಮತ್ತು ಅವರು ಹೇಳಿದ್ರು, CT ಸ್ಕ್ಯಾನ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅವರು ಹೊಟ್ಟೆಯನ್ನ ಕತ್ತರಿಸಿ ಒಳಗಡೆ ಇರುವಂತ ಕರಳಿನಲ್ಲಿ ಒಂದು ಭಾಗವನ್ನು ಕತ್ತರಿಸಿ ತೆಗಿಬೇಕು ಅಂತ. And I said, if you can please promise me, please check one more time. If something happened, if some miracle happened, please promise me that you're not going to cut open my daughter. ಮತ್ತು ನಾನು ಹೇಳಿದೆ, ದಯವಿಟ್ಟು ಇನ್ನೊಂದು ಸಾರಿ ನೀವು ಪರೀಕ್ಷೆ ಮಾಡ್ರಿ, ಏನೋ ಆಗಿದೆ ಎಂಬುದಾಗಿ ನನಗೆ ಅನಿಸ್ತಾ ಇದೆ, ಯಾಕೆ ಅದು ಆಗಿರುವುದಾದ್ರೆ ದಯವಿಟ್ಟು ಕತ್ತರಿಸಬೇಡ್ರಿ ಎಂಬುದಾಗಿ ನಾನು ಹೇಳಿದೆ. And he said, okay, I'll agree for that. I'll do that for you. ಅವ್ರು ಹೇಳಿದ್ರು, ಆಯ್ತು ಇನ್ನೊಂದು ಸಾರಿ ಪರೀಕ್ಷೆ ಮಾಡೋಣ ಅಂತಂದ್ರು. So he said, I'm going to put the cameras and check it out. ನಾನು ಕ್ಯಾಮೆರಾ ಹಾಕಿ ಅದನ್ನು ಚೆಕ್ ಮಾಡ್ತೇನೆ. It's supposed to be at least 2 hours or more, this operation. ಈ ಆಪರೇಷನ್ 2 ತಾಸಿಗಿಂತ ಜಾಸ್ತಿ ಹಿಡಿಯುತ್ತೆ. And we were crying and waiting in the waiting room. ನಾವು ವೇಟಿಂಗ್ ರೂಮ್ ನಲ್ಲಿ ಕಾಯ್ತಾ ಇದೀವಿ, ಅಳ್ತಾ ಇದೀವಿ. Then in front of us they gave her anesthesia, and it was really sad. ನಮ್ಮ ಎದುರುಗಡೆನೆ ಅವರಿಗೆ ಅನಸ್ಥಿಸಿಯಾ ಕೊಟ್ಟರು. Then they took her inside. ಮತ್ತು ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋದ್ರು. After 15 minutes the doctor comes back. 15 ನಿಮಿಷವಾದ ನಂತರ ಡಾಕ್ಟರ್ ಹೊರಗಡೆ ಬರ್ತಾ ಇದ್ದಾರೆ.
Doctor said, I did not know the miracles still can happen. Hallelujah. And he said, it's unbelievable. Everything is so perfect. I don't need to cut your daughter open. ಅವರು ಹೇಳಿದ್ರು ಸಂಪೂರ್ಣವಾಗಿ ಎಲ್ಲ ಸರಿಯಾಗಿದೆ, ಅವ್ರಿಗೆ ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು. Hallelujah. Hallelujah. Praise be to God. Thank you, Jesus. ವಂದನೆ ಯೇಸುವೆ. Amen. Hallelujah. Well, all the three kids went through several different things. ಮೂವರು ಮಕ್ಕಳಿಗೂ ಬೇರೆ ಬೇರೆ ವಿಷಯಗಳು ಅವ್ರ ಜೀವನದಲ್ಲಿ ಆಯಿತು. And we saw the miracle when my friend Rambabu prayed for them. ನನ್ನ ಸ್ನೇಹಿತ ರಾಂಬಾಬು ಅವರು ಅವ್ರಿಗೆ ಪ್ರಾರ್ಥನೆ ಮಾಡುವಾಗ ಬೇರೆ ಬೇರೆ ರೀತಿಯಾದ ಅದ್ಭುತಗಳನ್ನು ಅವ್ರು ನೋಡಿದ್ದಾರೆ. And the youngest son, Andrew, he had some problem when he was like a young. ಮತ್ತು ಚಿಕ್ಕವನು ಆಂಡ್ರೂ, ಅವನಿಗೂ ಸಹ ಒಂದು ಸಮಸ್ಯೆ ಇತ್ತು. And he was also supposed to be gone through the surgery, but he was dizzy, Maryland, yeah. And I heard Rambabu is coming to his friend's house in Maryland. ಮತ್ತು ಸಹೋದರ ರಾಂಬಾಬು ಅವರು ಮೇರಿಲ್ಯಾಂಡ್ನಲ್ಲಿ ಅವ್ರ ಸ್ನೇಹಿತರ ಮನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. So I talked to him and he said, come on, let's meet together, spend some time together. ಮತ್ತು ನಾನು ಫೋನ್ ಮಾಡಿ ಅವ್ರು ಹೇಳುವಾಗ ಆಯ್ತು, ಇಬ್ರು ಸೇರಿ ಸ್ವಲ್ಪ ಸಮಯವನ್ನು ಕಳೆಯೋಣ ಅಂತ ಹೇಳಿದ್ರು ಅವರು. And I don't want to tell the problem what he was going through. It was pretty serious, yeah. ಯಾವ ಸಮಸ್ಯೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟವಿಲ್ಲ, ಆದ್ರೆ ಬಹಳ ಗಂಭೀರವಾದ ಸಮಸ್ಯೆ. But during in the house we were praying, he laid hands and prayed for him. ಮನೆಯಲ್ಲಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡುವಾಗ ಅವ್ರ ಮೇಲೆ ಕೈ ಇಟ್ಟು ರಾಂಬಾಬು ಅವರು ಪ್ರಾರ್ಥನೆ ಮಾಡಿದ್ರು. Yeah, very next week we went to the doctor. Doctor was so shocked. ಮತ್ತು ಬರುವ ವಾರದಲ್ಲೇ ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿದ್ವಿ. ಡಾಕ್ಟರ್ಗೆ ಶಾಕ್ ಆಯ್ತು. And everything was resolved. ಎಲ್ಲ ಸಂಪೂರ್ಣವಾಗಿ ಸರಿ ಹೋಗಿತ್ತು. And recently, ಮತ್ತು ಈ ಕೆಲವು ದಿನ ಹಿಂದೆ my son, 13 years old, ನನ್ನ ಮಗ 13 ವರ್ಷದವನು, and he's amazing guy anyway, yeah. ಯಾವ ರೀತಿಯಲ್ಲೂ ಆತನು ಬಹಳ ಅದ್ಭುತ ವ್ಯಕ್ತಿ. He's a talker and he makes friends with everybody. ಆತನು ಚೆನ್ನಾಗಿ ಮಾತನಾಡ್ತಾನೆ, ಬಹಳ ಬೇಗನೆ ಎಲ್ಲರ ಜೊತೆಗೆ ಸ್ನೇಹಿತನಾಗ್ತಾನೆ. And wherever he goes to school, all the friends will be surrounding him because he talks more. ಮತ್ತು ಶಾಲೆಗೆ ಹೋಗುವಾಗ ಎಲ್ಲ ಸ್ನೇಹಿತರು ಸುತ್ತಮುತ್ತಾರೆ, ಯಾಕಂದ್ರೆ ಬಹಳ ಮಾತನಾಡ್ತಾನೆ ಅವನು. And anyway, they were playing in the house, and among the friends they were shooting, that Nerf gun. ಮತ್ತು ಆ ಒಂದು ಚಿಕ್ಕ ಗನ್ನಿಂದ ಒಬ್ಬರೊಬ್ಬರು ಆಟ ಆಡ್ತಾ ಶೂಟ್ ಮಾಡ್ತಾ ಇದ್ರು. But it was close range, somebody shot, it went right away in the eye. ಮತ್ತು ಯಾರೋ ಹತ್ತಿರದಿಂದ ಹೊಡೆದ ಕಾರಣ ಕಣ್ಣಿನ ಮೂಲಕವಾಗಿ ಅದು ಹಾದು ಹೋಯ್ತು. And it was pretty damaged. ಮತ್ತು ನಿಜವಾಗ್ಲೂ ಅಪಾಯಕಾರಿಯಾಗಿತ್ತು. I thought it's very simple. I told him it'll be okay. ನಾನು ಅಂದೆ ಏನೋ ಸರಳವಾಗಿ ಆಗಿದೆ, ಏನಾಗಲ್ಲ ಬಿಡು ಅಂತ ಹೇಳಿದೆ. And we took to the doctor. That he was like shocked. This serious, so he said you need to watch him and he should not do this, do that, and he gave some medication. ಮತ್ತು ಡಾಕ್ಟರ್ ಬಳಿ ಹೋಗುವಾಗ ಡಾಕ್ಟರ್ ಹೇಳಿದ್ರು ಸ್ವಲ್ಪ ಸೀರಿಯಸ್ ಇದೆ, ಇದನ್ನ ಮಾಡಬಾರ್ದು ಅದನ್ನ ಮಾಡಬಾರ್ದು, ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರಿ ಅಂತ ಹೇಳಿದ್ರು. That report I also called. I have another friend who is in Chicago. ಚಿಕಾಗೋನಲ್ಲಿ ಇನ್ನೊಬ್ರು ಫ್ರೆಂಡ್ ಇದ್ರು. He is a specialist in eyes. ಕಣ್ಣಿನ ಸ್ಪೆಷಲಿಸ್ಟ್ ಆಗಿದ್ದಾರೆ. He was shocked. ಅವ್ರಿಗೆ ಬಹಳ ಶಾಕ್ ಆಯ್ತು. And he said, sorry, I would have come, but I'm traveling to other country, otherwise I would have come personally and treated him. ಮತ್ತು ಅವ್ರು ಹೇಳಿದ್ರು ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇನೆ, ಇಲ್ಲವಾದ್ರೆ ನಾನೇ ವೈಯಕ್ತಿಕವಾಗಿ ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. He kept calling every day, half an hour. He said this is really serious. But anyway, make the story short, after Rambabu prayed, again within a couple of days it's totally normal. Praise God. ಮತ್ತು ಕಥೆನ ಬೇಗ ಮುಗಿಸ್ಬೇಕು ಅಂತ ಹೇಳಿದ್ರೆ ರಾಂಬಾಬು ಅವರು ಪ್ರಾರ್ಥನೆ ಮಾಡಿದ್ರು, 2 ದಿನದಲ್ಲೇ ಎಲ್ಲ ಸರಿ ಹೋಯ್ತು. Amen. Amen. Lastly, ಇನ್ನೊಂದು ಕೊನೆಯದಾಗಿ, I was going to Africa. ನಾನು ಆಫ್ರಿಕಾ ದೇಶಕ್ಕೆ ಹೋಗ್ತಾ ಇದ್ದೆ. I don't know what it is. That's a terrible attack. ಆದ್ರೆ ಏನು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಒಂದು ದಾಳಿ ಆಯ್ತು. I don't know the pain, the symptoms. Like I could not walk, sit, horrible pain. ಇದು ಯಾವ ಸೂಚನೆಗಳಂತ ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಬಹಳಷ್ಟು ನೋವು. I called him. I said, looks like I'm going to cancel this trip. ನಾನು ಫೋನ್ ಮಾಡಿ ಹೇಳಿದೆ, ನಾನು ಈ ಟ್ರಿಪ್ ಕ್ಯಾನ್ಸಲ್ ಮಾಡ್ತೇನೆ ಅಂತ ಅನಿಸ್ತಾ ಇದೆ. And he prayed and said you should go. ಅವರು ಪ್ರಾರ್ಥನೆ ಮಾಡಿ ಹೇಳಿದ್ರು, ಇಲ್ಲ ನೀನು ಹೋಗ್ಬೇಕು. Then it was okay. I sat on the flight
came to Dubai, I need to change the flight. ಮತ್ತು ನಾನು ಆಯ್ತು ಎಂಬುದಾಗಿ ಹೇಳಿ ನಾನು ದುಬೈನಲ್ಲಿ ಫ್ಲೈಟ್ ಚೇಂಜ್ ಮಾಡಬೇಕಾಗಿತ್ತು. And when I got on, again the symptom hit me. ನಾನು ಕೆಳಗಿಳಿಯುವಾಗ ಮತ್ತೆ ಆ ಸೂಚನೆಗಳು ಬಂತು. I had few hours layout. I was in my friend's house. ಮತ್ತು ಸ್ವಲ್ಪ ತಾಸುಗಳು ನನ್ನ ಸ್ನೇಹಿತರ ಮನೆಯಲ್ಲಿದ್ದೆ. All kinds of symptoms and I could not breathe. ಮತ್ತು ಎಲ್ಲಾ ರೀತಿಯಾದಂತಹ ಸೂಚನೆಗಳು, ನಾನು ಉಸಿರಾಡ್ತಾ ಇಲ್ಲ. And everything, horrible symptoms. I thought I'm going to faint, something is going to happen. ಮತ್ತು ನನಗೆ ಆ ಸೂಚನೆಗಳು ನೋಡುವಾಗ ನಾನು ತಲೆ ತಿರುಗಿ ಬೀಳ್ತೇನೋ ಏನೋ ಆಗ್ಲಿಕ್ಕಿದೆ ಅಂತ ಅನಿಸ್ತು. Again he prayed. ಮತ್ತೆ ಅವರು ಪ್ರಾರ್ಥನೆ ಮಾಡಿದ್ರು. Instantly got healed. ಇದ್ದಕ್ಕಿದ್ದ ಹಾಗೆ Hallelujah. ಗುಣವಾಯಿತು. Went and had a powerful ministry in Africa. ಮತ್ತು ಆಫ್ರಿಕಾದಲ್ಲಿ ಒಂದು ಫಲವತ್ತಾದಂತಹ ಒಂದು ಸೇವೆಯನ್ನು ನಾವು ಮಾಡಿದೆ. I'm so thankful to God and thankful to Ram Babu, my friend, and that anointing which is carrying, this is so precious, how much it's a blessing to all of you and to me too. ಮತ್ತು ನಿಜವಾಗ್ಲೂ ಸ್ನೇಹಿತನಿಗಾಗಿ ಬಹಳ ದೇವರು ಸ್ತೋತ್ರ ಸಲ್ಲಿಸ್ತೇನೆ. ಅವರು ಹೊಂದಿದಂತಹ ಅಭಿಷೇಕವು ನಿಮ್ಮೆಲ್ಲರಿಗೂ ಸಹ ಮತ್ತು ನನಗೂ ಸಹ ಬಹಳ ಪ್ರಶಸ್ತವಾಗಿದೆ. Thank you so much. ಬಹಳ